ದ್ವಾಪರ ಯುಗ ನಿಜವಾಗಿಯೂ ಹೇಗೆ ಶುರುವಾಯಿತು? ವೇದ ವ್ಯಾಸರು ವೇದಗಳನ್ನು ವಿಂಗಡಿಸಿದ್ದು ಏಕೆ? ಒಬ್ಬ ಮಹಾನ್ ಪುರುಷನ ಜನನ ಇಡೀ ಜಗತ್ತಿನ ಭೂಪಟವನ್ನೇ ಹೇಗೆ ಬದಲಿಸಿತು? ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಅಧರ್ಮದ ವಿರುದ್ಧ ನಡೆದ ಆ 18 ದಿನಗಳ ರಕ್ತ ಸಿಕ್ತ ಕುರುಕ್ಷೇತ್ರ ಯುದ್ಧದ ಅಸಲಿ ಸತ್ಯಗಳೇನು? ಎಲ್ಲವನ್ನು ತಿಳಿಯೋಣ ಬನ್ನಿ. ನಮಸ್ಕಾರ ಪ್ರಿಯ ವೀಕ್ಷಕರೇ, ವಿಕೆ ವಿಸ್ಮಯದ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇದು ಕೇವಲ ಕಥೆಯಲ್ಲ, ಇದು ಮನುಕುಲದ ಇತಿಹಾಸದಲ್ಲೇ ಅತ್ಯಂತ ಸಂಕೀರ್ಣವಾದ ಮತ್ತು ರೋಚಕವಾದ ಕಾಲಘಟ್ಟದ ದರ್ಶನ. ಈ ಕಾಲದಲ್ಲಿ ಧರ್ಮ ಕೇವಲ ನಿಯಮವಾಗಿರಲಿಲ್ಲ, ಅದು ಒಬ್ಬ ವ್ಯಕ್ತಿಯಾಗಿತ್ತು. ಅಧರ್ಮ ಕೇವಲ ತಪ್ಪುಗಳಾಗಿರಲಿಲ್ಲ, ಅದು ಅಹಂಕಾರದ ಶಿಖರವಾಗಿತ್ತು. ಸತ್ಯಯುಗ ಮತ್ತು ತ್ರೇತಾಯುಗದ ಭವ್ಯತೆಯ ನಂತರ ಮನುಷ್ಯನ ಮನಸ್ಸು ಸಂಘರ್ಷಕ್ಕೆ ಸಾಕ್ಷಿಯಾದ ಆ ಕಾಲವೇ ದ್ವಾಪರ ಯುಗ. 8,64,000 ವರ್ಷಗಳ ಈ ಸುದೀರ್ಘ ಪಯಣದಲ್ಲಿ ಮನುಷ್ಯನ ಆಯಸ್ಸು 1000 ವರ್ಷಗಳಿಗೆ ಇಳಿಯಿತು. ಧರ್ಮದ 4 ಕಾಲಿನ ಸಿಂಹಾಸನದಲ್ಲಿ 2 ಕಾಲುಗಳು ಮುರಿದು ಬಿದ್ದವು. ಕೇವಲ ಸತ್ಯ ಮತ್ತು ದಯೆ ಎಂಬ 2 ತತ್ವಗಳ ಮೇಲೆ ಇಡೀ ಪ್ರಪಂಚವೇ ನಿಂತಿತ್ತು. ದ್ವಾಪರ ಯುಗ ಅಂದ ಕೂಡಲೇ ನಮ್ಮ ಕಣ್ಣ ಮುಂದೆ ಬರುವುದು ರಥಗಳು ಮತ್ತು ಅರಮನೆಗಳು. ಆದರೆ ಅದರ ಗಾಂಭೀರ್ಯ ಅಡಗಿರುವುದು ಅದರ ಕಾಲದ ಲೆಕ್ಕಾಚಾರದಲ್ಲಿ. ಪುರಾಣಗಳ ಪ್ರಕಾರ ದ್ವಾಪರ ಯುಗವು 8,64,000 ವರ್ಷಗಳ ಸುದೀರ್ಘ ಕಾಲಾವಧಿಯನ್ನು ಹೊಂದಿತ್ತು. ತ್ರೇತಾಯುಗದಲ್ಲಿ ಮನುಷ್ಯರು 14 ಅಡಿ ಎತ್ತರವಿದ್ದು 10,000 ವರ್ಷಗಳ ಕಾಲ ಬದುಕುತ್ತಿದ್ದರು. ಆದರೆ ದ್ವಾಪರ ಯುಗಕ್ಕೆ ಬಂದಾಗ ಪ್ರಕೃತಿಯ ನಿಯಮ ಬದಲಾಯಿತು. ಮನುಷ್ಯನ ಗರಿಷ್ಠ ಆಯಸ್ಸು 1000 ವರ್ಷಗಳಿಗೆ ಸೀಮಿತವಾಯಿತು ಮತ್ತು ಎತ್ತರ ಸುಮಾರು 7 ಅಡಿಗಳಿಗೆ ಇಳಿಯಿತು. ಈ ಯುಗದಲ್ಲಿ ಮನುಷ್ಯನ ಬುದ್ಧಿಶಕ್ತಿ ಚುರುಕಾಯಿತು, ಆದರೆ ಅದರ ಜೊತೆಗೆ ಅಸೂಯೆ ಮತ್ತು ಸ್ಪರ್ಧಾ ಮನೋಭಾವವು ತೀವ್ರವಾಯಿತು. ಧರ್ಮವನ್ನು ಒಂದು ನಂದಿ ಅಥವಾ ಋಷಭಕ್ಕೆ ಹೋಲಿಸಿದರೆ ಸತ್ಯಯುಗದಲ್ಲಿ ಅದು 4 ಕಾಲುಗಳ ಮೇಲೆ ಸುಭದ್ರವಾಗಿತ್ತು. ಆದರೆ ದ್ವಾಪರ ಯುಗಕ್ಕೆ ಬಂದಾಗ ಧರ್ಮಕ್ಕೆ ಕೇವಲ 2 ಕಾಲುಗಳು ಮಾತ್ರ ಉಳಿದವು. ಅವುಗಳೆಂದರೆ ಸತ್ಯ ಮತ್ತು ದಾನ. ಪವಿತ್ರತೆ ಮತ್ತು ತಪಸ್ಸು ಮನುಷ್ಯನಿಂದ ದೂರವಾಗತೊಡಗಿದವು. ಇದೇ ಕಾರಣಕ್ಕೆ ಈ ಯುಗದ ಮಹಾನ್ ಋಷಿ ಕೃಷ್ಣ ದ್ವೈಪಾಯನರು ಅಂದರೆ ವೇದವ್ಯಾಸರು ಮುಂಬರುವ ಕಲಿಯುಗದ ಜನರಿಗೆ ವೇದಗಳನ್ನು ನೆನಪಿಟ್ಟುಕೊಳ್ಳುವುದು ಕಷ್ಟ ಎಂದು ಅರಿತರು. ಹಾಗಾಗಿ ಅವರು ಒಂದಾಗಿದ್ದ ವೇದವನ್ನು ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಎಂದು 4 ಭಾಗಗಳಾಗಿ ವಿಂಗಡಿಸಿದರು. ಈ ಕಾರಣದಿಂದಲೇ ಅವರಿಗೆ ವೇದವ್ಯಾಸ ಎಂಬ ಹೆಸರು ಬಂದಿತು. ಜ್ಞಾನವು ಸಾಮಾನ್ಯರಿಗೂ ತಲುಪಲಿ ಎಂಬುದು ಈ ಯುಗದ ಪ್ರಮುಖ ಲಕ್ಷಣವಾಗಿತ್ತು. ಈ ಯುಗವು ಸಂಪತ್ತು ಮತ್ತು ವೈಭವದ ಯುಗವಾಗಿತ್ತು. ಚಿನ್ನದ ನಗರಿ ದ್ವಾರಕೆಯನ್ನು ನೆನೆಸಿಕೊಂಡರೆ ನಮಗೆ ಅದರ ಶ್ರೀಮಂತಿಕೆ ಅರ್ಥವಾಗುತ್ತದೆ. ಆದರೆ ಈ ಹೊಳಪಿನ ಹಿಂದೆ ಕರಾಳತೆಯೂ ಇತ್ತು. ಈ ಕಾಲದಲ್ಲಿ ಜಾತಿ ಪದ್ಧತಿ ಕಠಿಣವಾಗತೊಡಗಿತು ಮತ್ತು ಅಧಿಕಾರಕ್ಕೆ ಹಂಬಲಿಸುವ ರಾಜರು ಹೆಚ್ಚಾದರು. ದ್ವಾಪರ ಯುಗದಲ್ಲಿ ದೇವತೆಗಳು ಮತ್ತು ಗಂಧರ್ವರು ಭೂಮಿಗೆ ನೇರವಾಗಿ ಬಂದು ಮನುಷ್ಯರೊಂದಿಗೆ ಒಡನಾಟ ನಡೆಸುತ್ತಿದ್ದರು. ಆದರೆ ಮಾನವರಲ್ಲಿ ದ್ವಂದ್ವ ಮನಸ್ಥಿತಿ ಹೆಚ್ಚಾಯಿತು. ನನ್ನದು ಮತ್ತು ನಿನ್ನದು ಎಂಬ ಭಾವನೆ ಬೆಳೆಯಿತು. ಇದೇ ಭಾವನೆ ಮುಂದೆ ಭೂಮಿಗಾಗಿ ದೊಡ್ಡ ಮಹಾಯುದ್ಧಕ್ಕೆ ನಾಂದಿಯಾಯಿತು. ದ್ವಾಪರ ಯುಗದ ಈ ಲಕ್ಷಣಗಳೇ ಮುಂದೆ ಬರಲಿರುವ ಕೃಷ್ಣನ ಅವತಾರಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಟ್ಟವು. ದ್ವಾಪರ ಯುಗದ ಕೊನೆಯ ಹಂತ ಸಮೀಪಿಸುತ್ತಿದ್ದಂತೆ ಮಥುರಾ ನಗರವು ಒಬ್ಬ ಕ್ರೂರ ರಾಜನ ಅಡಿಯಲ್ಲಿ ನಲುಗುತ್ತಿತ್ತು. ಅವನೇ ಕಂಸ. ತನ್ನ ಸ್ವಂತ ತಂದೆ ಉಗ್ರಸೇನನ್ನೇ ಜೈಲಿಗೆ ತಳ್ಳಿ ಸಿಂಹಾಸನ ಏರಿದ್ದ ಈತ ಅಧರ್ಮದ ಪರಮಾವಧಿಯಾಗಿದ್ದ. ಆದರೆ ಈತನ ಅಂತ್ಯದ ಸುಳಿವು ಸಿಕ್ಕಿದ್ದು ಒಂದು ಸಂಭ್ರಮದ ಕ್ಷಣದಲ್ಲಿ. ತನ್ನ ಪ್ರೀತಿಯ ತಂಗಿ ದೇವಕಿ ಮತ್ತು ವಸುದೇವನ ವಿವಾಹ ಮುಗಿಸಿ ರಥದಲ್ಲಿ ಕರೆದೊಯ್ಯುವಾಗ ಆಕಾಶದಲ್ಲಿ ಗುಡುಗಿನಂತೆ ಒಂದು ಧ್ವನಿ ಕೇಳಿಸಿತು. ಎಲೆ ಮೂರ್ಖ ಕಂಸನೆ, ನೀನು ಯಾರನ್ನು ಇಷ್ಟು ಪ್ರೀತಿಯಿಂದ ಕರೆದೊಯ್ಯುತ್ತಿದ್ದೀಯೋ ಅವಳ 8ನೇ ಮಗುವೆ ನಿನ್ನ ಸಂಹರಿಸಲಿದ್ದಾನೆ. ಈ ಆಕಾಶವಾಣಿ ಕಂಸನ ಎದೆಯಲ್ಲಿ ನಡುಕ ಹುಟ್ಟಿಸಿತು. ಪ್ರೀತಿಯ ತಂಗಿ ದೇವಕಿಯನ್ನು ಕೊಲ್ಲಲು ಖಡ್ಗ ಎತ್ತಿದ ಕಂಸನನ್ನು ವಸುದೇವ ತಡೆದು, ನಮಗೆ ಹುಟ್ಟುವ ಪ್ರತಿ ಮಗುವನ್ನು ನಿನಗೆ ಒಪ್ಪಿಸುತ್ತೇವೆ ಎಂದು ಮಾತು ನೀಡಿದ. ಕಂಸನು ದೇವಕಿ ಮತ್ತು ವಸುದೇವನನ್ನು ಕತ್ತಲ ಜೈಲಿನಲ್ಲಿ ಇರಿಸಿದನು. ಒಂದಾದ ಮೇಲೊಂದರಂತೆ ದೇವಕಿಗೆ ಹುಟ್ಟಿದ 6 ಮಕ್ಕಳನ್ನು ಕಂಸ ಕಲ್ಲಿಗೆ ಅಪ್ಪಳಿಸಿ ಕ್ರೂರವಾಗಿ ಕೊಂದನು. 7ನೇ ಗರ್ಭವು ಮಹಾಶಕ್ತಿಯಿಂದ ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆಯಾಗಿ ಬಲರಾಮನ ಜನನವಾಯಿತು. ಆದರೆ 8ನೇ ಮಗುವಿನ ಜನನದ ಸಮಯ ಹತ್ತಿರ ಬಂದಾಗ ಇಡೀ ಮಥುರೆಯೇ ಒಂದು ವಿಚಿತ್ರ ಮೌನಕ್ಕೆ ಶರಣಾಗಿತ್ತು. ಆ ರಾತ್ರಿ ಪ್ರಕೃತಿಯ ದೇವನ ಸ್ವಾಗತಕ್ಕೆ ಸಜ್ಜಾದಂತಿತ್ತು. ಶ್ರಾವಣ ಮಾಸದ ಅಷ್ಟಮಿಯ ಕಡುಗತ್ತಲ ರಾತ್ರಿ. ಸುರಿಯುವ ಮಳೆ ಬಿರುಗಾಳಿಯ ನಡುವೆ ಸಾಕ್ಷಾತ್ ವಿಷ್ಣುವು ಚತುರ್ಭುಜ ರೂಪದಲ್ಲಿ ದೇವಕಿಗೆ ದರ್ಶನ ನೀಡಿ ಕೃಷ್ಣನಾಗಿ ಅವತರಿಸಿದ.
ಆ ಕ್ಷಣದಲ್ಲಿ ಪವಾಡವೊಂದು ನಡೆಯಿತು. ಜೈಲಿನ ಕಾವಲುಗಾರರು ಗಾಢ ನಿದ್ದೆಯಲ್ಲಿ ಜಾರಿದರು. ಕೈಕೋಳಗಳು ತಾವಾಗಿಯೇ ಕಳಚಿ ಬಿದ್ದವು. ಬಾಗಿಲುಗಳು ತೆರೆದುಕೊಂಡವು. ವಸುದೇವನು ಪುಟ್ಟ ಕೃಷ್ಣನನ್ನು ಬುಟ್ಟಿಯಲ್ಲಿಟ್ಟುಕೊಂಡು ಉಕ್ಕಿ ಹರಿಯುತ್ತಿದ್ದ ಯಮುನಾ ನದಿಯನ್ನು ದಾಟಲು ಮುಂದಾದನು. ಆದಿಶೇಷನು ಮಳೆಯಿಂದ ಮಗುವನ್ನು ರಕ್ಷಿಸಲು ಛತ್ರಿಯಂತೆ ಹೆಡೆಯನ್ನು ಬಿಡಿಸಿದನು. ಗೋಕುಲದಲ್ಲಿ ನಂದರಾಜನ ಮನೆಯಲ್ಲಿದ್ದ ಯಶೋದೆಯ ಮಗುವಿನ ಜಾಗದಲ್ಲಿ ಕೃಷ್ಣನನ್ನು ಮಲಗಿಸಿ ಅಲ್ಲಿನ ಹೆಣ್ಣು ಮಗುವನ್ನು ವಾಪಸ್ ಜೈಲಿಗೆ ತಂದನು. ಮರುದಿನ ಬೆಳಿಗ್ಗೆ ಕಂಸ ಆ ಹೆಣ್ಣು ಮಗುವನ್ನು ಕೊಲ್ಲಲು ಹೋದಾಗ ಆಕೆ ದೇವಿಯ ರೂಪ ತಾಳಿ ಆಕಾಶಕ್ಕೆ ಹಾರಿ ನಿನ್ನನ್ನು ಕೊಲ್ಲುವವನು ಈಗಾಗಲೇ ಹುಟ್ಟಿ ಬೆಳೆಯುತ್ತಿದ್ದಾನೆ ಎಂದು ಎಚ್ಚರಿಸಿದಳು. ಒಂದೆಡೆ ಗೋಕುಲದಲ್ಲಿ ಕೃಷ್ಣ ಬೆಳೆಯುತ್ತಿದ್ದರೆ ಭಾರತದ ಹೃದಯ ಭಾಗದಂತಿದ್ದ ಹಸ್ತಿನಾಪುರದಲ್ಲಿ ಮತ್ತೊಂದು ಕತೆ ರೂಪುಗೊಳ್ಳುತ್ತಿತ್ತು. ಕುರುಕ್ಷೇತ್ರಕ್ಕೆ ಅಡಿಪಾಯ ಹಾಕಿದ್ದು ಕೇವಲ ಒಂದು ಯುದ್ಧವಲ್ಲ, ಅದು ದಶಕಗಳ ಕಾಲ ಬೆಳೆದ ದ್ವೇಷದ ವಿಷವೃಕ್ಷ. ಧೃತರಾಷ್ಟ್ರ ಮತ್ತು ಪಾಂಡು ಎಂಬ ಇಬ್ಬರು ಸಹೋದರರು. ಹಿರಿಯವನಾದ ಧೃತರಾಷ್ಟ್ರ ಹುಟ್ಟು ಕುರುಡನಾದ ಕಾರಣ ಪಾಂಡುವಿಗೆ ಪಟ್ಟಾಭಿಷೇಕವಾಯಿತು. ಆದರೆ ಪಾಂಡುವಿನ ಅಕಾಲಿಕ ಮರಣದ ನಂತರ ಅವನ 5 ಪುತ್ರರಾದ ಪಾಂಡವರು ಮತ್ತು ಧೃತರಾಷ್ಟ್ರನ 100 ಮಂದಿ ಪುತ್ರರಾದ ಕೌರವರ ನಡುವೆ ಅಧಿಕಾರಕ್ಕಾಗಿ ಸಂಘರ್ಷ ಶುರುವಾಯಿತು. ಧೃತರಾಷ್ಟ್ರನಿಗೆ ತನ್ನ ಮಕ್ಕಳ ಮೇಲಿದ್ದ ಅತೀವ ವ್ಯಾಮೋಹ ಮತ್ತು ಶಕುನಿಯ ಕುತಂತ್ರಗಳು ಈ ದ್ವೇಷಕ್ಕೆ ತುಪ್ಪ ಸುರಿದವು. ದುರ್ಯೋಧನ ಸೋದರ ಮಾವ ಶಕುನಿ ಗಾಂಧಾರ ದೇಶದ ರಾಜ. ತನ್ನ ಸೇಡಿಗಾಗಿ ಇಡೀ ಕುರು ವಂಶವನ್ನೇ ನಾಶ ಮಾಡಲು ಹೊಂಚು ಹಾಕಿದ್ದ ಈತ ದಾಳಗಳ ಆಟದಲ್ಲಿ ನಿಪುಣ. ಪಾಂಡವರನ್ನು ಕೊಲ್ಲಲು ಕೌರವರು ಅನೇಕ ಸಂಚುಗಳನ್ನು ರೂಪಿಸಿದರು. ಅದರಲ್ಲಿ ಅತ್ಯಂತ ಭಯಾನಕವಾದದ್ದು ಲಕ್ಷ್ಮಣ ಗೃಹ. ಅರಗಿನ ಮನೆಯಲ್ಲಿ ಪಾಂಡವರನ್ನು ಜೀವಂತವಾಗಿ ಸುಡಲು ಪ್ರಯತ್ನಿಸಲಾಯಿತು. ಆದರೆ ವಿಧಿಯ ಆಟ ಬೇರೆಯೇ ಇತ್ತು. ಸುರಂಗದ ಮೂಲಕ ತಪ್ಪಿಸಿಕೊಂಡ ಪಾಂಡವರು ದ್ರೌಪದಿಯನ್ನು ಮದುವೆಯಾಗಿ ಮತ್ತೆ ಹಸ್ತಿನಾಪುರಕ್ಕೆ ಮರಳಿದಾಗ ಅವರಿಗೆ ರಾಜ್ಯದ ಬಂಜರು ಭೂಮಿಯಾದ ಖಾಂಡವಪ್ರಸ್ಥವನ್ನು ನೀಡಲಾಯಿತು. ಆದರೆ ಪಾಂಡವರು ತಮ್ಮ ಶ್ರಮದಿಂದ ಅದನ್ನು ದೈವಿಕ ನಗರವಾಗಿ ಇಂದ್ರಪ್ರಸ್ಥವನ್ನಾಗಿ ಪರಿವರ್ತಿಸಿದರು. ಇಂದ್ರಪ್ರಸ್ಥದ ವೈಭವವನ್ನು ಕಂಡು ಸಹಿಸದ ದುರ್ಯೋಧನ ಶಕುನಿಯ ಸಹಾಯದಿಂದ ಧರ್ಮರಾಯನನ್ನು ದ್ಯೂತಕ್ಕೆ ಆಮಂತ್ರಿಸಿದ. ಅಧರ್ಮದ ದಾಳಗಳು ಉರುಳಿದವು. ಧರ್ಮರಾಯ ತನ್ನ ರಾಜ್ಯ, ಸಂಪತ್ತು, ಸಹೋದರರು ಮತ್ತು ಕೊನೆಗೆ ತನ್ನ ಹೆಂಡತಿ ದ್ರೌಪದಿಯನ್ನು ಪಣಕ್ಕಿಟ್ಟು ಸೋತನು. ಇಡೀ ದ್ವಾಪರ ಯುಗ ತಲೆ ತಗ್ಗಿಸುವಂತಹ ಘಟನೆ ಅಲ್ಲಿ ನಡೆಯಿತು. ದುಶ್ಯಾಸನ ದ್ರೌಪದಿಯನ್ನು ಸಭೆಗೆ ಎಳೆದು ತಂದು ವಸ್ತ್ರಾಪಹರಣಕ್ಕೆ ಮುಂದಾದಾಗ ಭೀಷ್ಮ, ದ್ರೋಣರಂತಹ ಮಹಾವೀರರು ಮೌನಕ್ಕೆ ಶರಣಾದರು. ಆಗ ದ್ರೌಪದಿ ಆರ್ತಳಾಗಿ ಕೃಷ್ಣನನ್ನು ಸ್ಮರಿಸಿದಳು. ಶ್ರೀ ಕೃಷ್ಣನು ಅಕ್ಷಯ ವಸ್ತ್ರವನ್ನು ನೀಡುವ ಮೂಲಕ ಅವಳ ಮಾನ ರಕ್ಷಿಸಿದನು. ಆದರೆ ಆ ಸಭೆಯಲ್ಲಿ ಸುರಿದ ದ್ರೌಪದಿಯ ಕಣ್ಣೀರು ಮತ್ತು ಅವಳು ಮಾಡಿದ ಪ್ರತಿಜ್ಞೆ ಕುರುಕ್ಷೇತ್ರ ಯುದ್ಧದ ಮುನ್ಸೂಚನೆಯಾಗಿತ್ತು. ಸೋತ ಪಾಂಡವರು 12 ವರ್ಷಗಳ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸಕ್ಕೆ ತೆರಳಬೇಕಾಯಿತು. ಈ ಅವಧಿಯು ಪಾಂಡವರನ್ನು ಒಬ್ಬ ವೀರನನ್ನಾಗಿ ಮಾತ್ರವಲ್ಲ, ಧರ್ಮದ ನಿಜವಾದ ರಕ್ಷಕರನ್ನಾಗಿ ರೂಪಿಸಿತು. ಕಾಡಿನಲ್ಲಿ ಅವರು ಅನುಭವಿಸಿದ ಕಷ್ಟಗಳು ಕೌರವರ ಅಹಂಕಾರವನ್ನು ಮತ್ತಷ್ಟು ಹೆಚ್ಚಿಸಿದವು. ಒಪ್ಪಂದದಂತೆ 13 ವರ್ಷಗಳ ನಂತರ ಮರಳಿದ ಪಾಂಡವರಿಗೆ ಕನಿಷ್ಠ 5 ಹಳ್ಳಿಗಳನ್ನು ನೀಡಲು ದುರ್ಯೋಧನ ನಿರಾಕರಿಸಿದ. ಸೂಜಿಯ ಮೊನೆಯಷ್ಟು ಭೂಮಿಯನ್ನು ಕೊಡೆ ಎಂಬ ಅವನ ಹಠ ದ್ವಾಪರ ಯುಗದ ಮಹಾ ವಿನಾಶಕ್ಕೆ ಮುಹೂರ್ತ ನಿಗದಿಪಡಿಸಿ. ಶಾಂತಿ ಸಂಧಾನಗಳೆಲ್ಲವೂ ವಿಫಲವಾದವು. ರಾಯಭಾರಿಯಾಗಿ ಬಂದ ಕೃಷ್ಣನನ್ನು ಬಂಧಿಸಲು ಹೋದ ದುರ್ಯೋಧನ ತನ್ನ ವಿನಾಶವನ್ನು ತಾನೇ ಬರೆದುಕೊಂಡಿದ್ದ. ಕೊನೆಗೆ ಕುರುಕ್ಷೇತ್ರದ ಮೈದಾನದಲ್ಲಿ 18 ಅಕ್ಷೋಹಿಣಿ ಸೇನೆ ಮುಖಾಮುಖಿಯಾಯಿತು. ಒಂದು ಕಡೆ ಅಧರ್ಮದ ಪರವಾಗಿ ನಿಂತಿದ್ದ ಕೌರವರ ಬೃಹತ್ ಸೇನೆ, ಮತ್ತೊಂದೆಡೆ ಧರ್ಮದ ರಕ್ಷಣೆಗಾಗಿ ನಿಂತಿದ್ದ ಪಾಂಡವರ ಅಲ್ಪ ಸೇನೆ. ಜಗತ್ತಿನ ಇತಿಹಾಸದಲ್ಲೇ ಅತಿ ಹೆಚ್ಚು ವೀರರು ಒಂದೇ ಕಡೆ ಜಮಾಯಿಸಿದ ಕ್ಷಣವಿದು. ಆದರೆ ಯುದ್ಧದ ಕಹಳೆ ಮೊಳಗುವ ಮುನ್ನವೇ ಪಾಂಡುಪುತ್ರ ಅರ್ಜುನನ ಮನಸ್ಸಿನಲ್ಲಿ ದ್ವಂದ್ವ ಶುರುವಾಯಿತು. ಎದುರಿಗಿದ್ದ ಭೀಷ್ಮ, ದ್ರೋಣರಂತಹ ಗುರು ಹಿರಿಯರನ್ನು ನೋಡಿ ಗಾಂಡೀವವನ್ನು ಕೆಳಗಿಟ್ಟ ಅರ್ಜುನ, ನನಗೆ ಈ ರಕ್ತಸಿಕ್ತ ರಾಜ್ಯ ಬೇಡ ಎಂದು ಶರಣಾದ. ಸಕನು ಸಾರಥಿಯೋ ಆದ ಶ್ರೀ ಕೃಷ್ಣ ಅಂದು ಅರ್ಜುನನಿಗೆ ನೀಡಿದ ಬೋಧನೆಯೇ ಭಗವದ್ಗೀತೆ. ಅರ್ಜುನ, ಕೊಲ್ಲುವವನು ನೀನಲ್ಲ, ಸಾಯುವವರು ಇವರಲ್ಲ. ಆತ್ಮಕ್ಕೆ ಸಾವಿಲ್ಲ. ಧರ್ಮದ ರಕ್ಷಣೆಗಾಗಿ ನಿನ್ನ ಕರ್ತವ್ಯವನ್ನು ಮಾಡು ಎಂದು ಕೃಷ್ಣ ಸಾರಿದ. ಅರ್ಜುನನ ಸಂಶಯಗಳು ನಿವಾರಣೆಯಾಗದಿದ್ದಾಗ ಕೃಷ್ಣನು ತನ್ನ ವಿಶ್ವರೂಪವನ್ನು ದರ್ಶನ ಮಾಡಿಸಿದ. ಆ ರೂಪದಲ್ಲಿ ಇಡೀ ಬ್ರಹ್ಮಾಂಡ, ಕಾಲ ಮತ್ತು ಸಾವು ಎಲ್ಲವೂ ಅಡಗಿತ್ತು. ನಾನೇ ಕಾಲ, ಎಲ್ಲವನ್ನು ನಾನೇ ಮೊದಲೇ ಸಂಹರಿಸಿದ್ದೇನೆ, ನೀನು ಕೇವಲ ನಿಮಿತ್ತ ಮಾತ್ರ ಎಂದು ಕೃಷ್ಣ ಹೇಳಿದಾಗ ಅರ್ಜುನನಿಗೆ ಜ್ಞಾನೋದಯವಾಯಿತು. ಅಲ್ಲಿಂದ ದ್ವಾಪರ ಯುಗದ ಮಹಾಯುದ್ಧ ಅಧಿಕೃತವಾಗಿ ಪ್ರಾರಂಭವಾಯಿತು. ಮೊದಲ 10 ದಿನ ಭೀಷ್ಮ ಪಿತಾಮಹರ ಅಜೇಯ ಆಳ್ವಿಕೆ ನಡೆಯಿತು.
ಶಿಖಂಡಿಯನ್ನು ಮುಂದಿಟ್ಟುಕೊಂಡು ಅರ್ಜುನ ಭೀಷ್ಮರನ್ನು ಸರಸಯ್ಯದ ಮೇಲೆ ಮಲಗಿಸಿದ. 13ನೇ ದಿನದಂದು ಬಾಲಕ ಅಭಿಮನ್ಯು ವೀರಾವೇಶದಿಂದ ಹೋರಾಡಿ ಚಕ್ರವ್ಯೂಹದೊಳಗೆ ಹತನಾದದ್ದು ಯುದ್ಧದ ಅತ್ಯಂತ ನೋವಿನ ಕ್ಷಣ. ಸುಳ್ಳಿನ ಆಸರೆಯಲ್ಲಿ ದ್ರೋಣಾಚಾರ್ಯರ ಸಂಹಾರವಾಯಿತು. ದಾನಶೂರ ಕರ್ಣನು ತನ್ನ ಕವಚ ಕುಂಡಲಗಳಿಲ್ಲದೆ ವಿಧಿಯ ಆಟಕ್ಕೆ ಬಲಿಯಾಗಿ ಅರ್ಜುನನ ಬಾಣಕ್ಕೆ ತುತ್ತಾದನು. ಈ ಯುದ್ಧದಲ್ಲಿ ಯಾರು ಸಂಪೂರ್ಣ ಸರಿ ಇರಲಿಲ್ಲ, ಯಾರು ಸಂಪೂರ್ಣ ತಪ್ಪಿರಲಿಲ್ಲ. ಆದರೆ ಕೃಷ್ಣನ ರಣತಂತ್ರಗಳು ಧರ್ಮವನ್ನು ಗೆಲ್ಲಿಸುವತ್ತ ಸಾಗುತ್ತಿದ್ದವು. 18ನೇ ದಿನ ಭೀಮ ಮತ್ತು ದುರ್ಯೋಧನರ ನಡುವಿನ ಗದಾಯುದ್ಧದೊಂದಿಗೆ ಸಂಘರ್ಷ ಅಂತ್ಯವಾಯಿತು. ಶ್ರೀ ಕೃಷ್ಣನ ಸೂಚನೆಯಂತೆ ಭೀಮನು ದುರ್ಯೋಧನನ ತೊಡೆಯನ್ನು ಸೀಳಿ ಅವನನ್ನು ಸಂಹರಿಸಿದನು. ಪಾಂಡವರು ಗೆದ್ದರೂ ನಿಜ, ಆದರೆ ಆ ಗೆಲುವಿನ ಬೆಲೆ ಭಯಾನಕವಾಗಿತ್ತು. ಲಕ್ಷಾಂತರ ಸ್ತ್ರೀಯರು ವಿಧವೆಯಾದರು. ಹಸ್ತಿನಾಪುರದ ಪ್ರತಿ ಮನೆಯಲ್ಲೂ ಮಗುವಿನ ಅಳುವಿನ ಬದಲು ವಿಧವೆಯರ ರೋದನೆ ಕೇಳುತ್ತಿತ್ತು. ಅಶ್ವತ್ಥಾಮನು ಪಾಂಡವರ ಮಕ್ಕಳನ್ನು ಕೊಂದಿದ್ದು ಯುದ್ಧದ ಕ್ರೌರ್ಯವನ್ನು ಪರಮಾವಧಿಗೆ ತಲುಪಿಸಿತು. ದ್ವಾಪರ ಯುಗದ ಈ ರಕ್ತಸಿಕ್ತ ಅಧ್ಯಾಯ ನಮಗೆ ಕಲಿಸಿದ್ದು ಒಂದೇ: ಸತ್ಯ ಅಧರ್ಮ ಎಷ್ಟೇ ಬಲವಾಗಿದ್ದರೂ ಧರ್ಮದ ಹಾದಿಯಲ್ಲಿರುವ ಅಲ್ಪಶಕ್ತಿಯ ಮುಂದೆ ಅದು ಮಂಡಿಯೂರಲೇಬೇಕು. ಯುದ್ಧ ಮುಗಿದಿದೆ. ರಣಭೂಮಿಯಲ್ಲಿ ಹರಡಿಕೊಂಡಿರುವ ಹೆಣಗಳ ರಾಶಿಯ ನಡುವೆ ಗಾಂಧಾರಿ ತನ್ನ 100 ಮಕ್ಕಳ ಸಾವಿಗೆ ಕಣ್ಣೀರಿಡುತ್ತಿದ್ದಾಳೆ. ಅವಳ ಮುಂದೆ ನಿಂತಿದ್ದಾನೆ ಸಾಕ್ಷಾತ್ ಶ್ರೀಕೃಷ್ಣ. ಗಾಂಧಾರಿಗೆ ತಿಳಿದಿತ್ತು, ಕೃಷ್ಣನು ಮನಸ್ಸು ಮಾಡಿದ್ದರೆ ಈ ಮಹಾ ವಿನಾಶವನ್ನು ತಡೆಯಬಹುದಿತ್ತು ಎಂದು. ತನ್ನ ಮಗುವಿನ ರಕ್ತವನ್ನು ಕೈಯಲ್ಲಿ ಹಿಡಿದು ದುಃಖ ಮತ್ತು ಕೋಪದ ಉತ್ತುಂಗದಲ್ಲಿದ್ದ ಗಾಂಧಾರಿ ಕೃಷ್ಣನಿಗೆ ಶಾಪ ನೀಡುತ್ತಾಳೆ. ಕೃಷ್ಣ, ಹೇಗೆ ನನ್ನ ಕುರುವಂಶ ಕಣ್ಣೆದುರೇ ನಾಶವಾಯಿತೋ ಹಾಗೆ ಇಂದಿನಿಂದ 36 ವರ್ಷಗಳ ನಂತರ ನಿನ್ನ ಯದುವಂಶವು ಪರಸ್ಪರ ಕಡಿದಾಡಿ ಸರ್ವನಾಶವಾಗಲಿ. ನೀನು ದೈವವಾಗಿದ್ದರೂ ಅನಾಥನಾಗಿ ಕಾಡಿನಲ್ಲಿ ಸಾವನ್ನಪ್ಪುವಂತಾಗಲಿ ಎಂದು ಶಾಪ ನೀಡಿದಳು. ಕೃಷ್ಣ ಮಂದಹಾಸ ಬೀರುತ್ತಾ ಆ ಶಾಪವನ್ನು ಸ್ವೀಕರಿಸಿದ. ಏಕೆಂದರೆ ದ್ವಾಪರ ಯುಗದ ಅಂತ್ಯಕ್ಕೆ ಯದುವಂಶದ ನಿರ್ಗಮನವು ಅನಿವಾರ್ಯವಾಗಿತ್ತು. ಕಾಲ ಉರುಳಿತು. ಪಾಂಡವರು ಹಸ್ತಿನಾಪುರವನ್ನು ಧರ್ಮದಿಂದ ಆಳುತ್ತಿದ್ದರೆ ಇತ್ತ ದ್ವಾರಕೆಯಲ್ಲಿ ಯದುವಂಶದವರ ಅಹಂಕಾರ ಮುಗಿಲು ಮುಟ್ಟಿತ್ತು. ಶ್ರೀಕೃಷ್ಣನ ರಕ್ಷಣೆಯಲ್ಲಿದ್ದ ಯಾದವರು ಶಸ್ತ್ರಾಸ್ತ್ರ ಮತ್ತು ಮದ್ಯಪಾನದ ಅಮಲಿನಲ್ಲಿ ಮುಳುಗಿದರು. ಒಮ್ಮೆ ಋಷಿ ಮುನಿಗಳು ದ್ವಾರಕೆಗೆ ಬಂದಾಗ ಕೃಷ್ಣನ ಮಗ ಸಾಂಬನು ಸ್ತ್ರೀ ವೇಷ ಧರಿಸಿ ಅವನನ್ನು ಅಪಹಾಸ್ಯ ಮಾಡುತ್ತಾನೆ. ಸ್ತ್ರೀ ವೇಷ ಧರಿಸಿ ಅವರನ್ನು ಅಪಹಾಸ್ಯ ಮಾಡಿದ ಕಾರಣ ಮುನಿಗಳು ಶಾಪ ನೀಡುತ್ತಾರೆ. ನಿನ್ನ ಈ ವೇಷದ ಉದರದಿಂದ ಒಂದು ಕಬ್ಬಿಣದ ಮುಸಲ, ಅಂದರೆ ಗದೆಯಂತಹ ಆಯುಧ ಹುಟ್ಟಲಿದೆ. ಅದೇ ನಿನ್ನ ವಂಶದ ನಾಶಕ್ಕೆ ಕಾರಣವಾಗಲಿದೆ. ಅದರಂತೆ ಸಾಂಬನು ಒಂದು ಕಬ್ಬಿಣದ ಮಸಲವನ್ನು ಹೆರುತ್ತಾನೆ. ಭಯಗೊಂಡ ಯಾದವರು ಅದನ್ನು ಪುಡಿ ಮಾಡಿ ಸಮುದ್ರಕ್ಕೆ ಎಸೆಯುತ್ತಾರೆ. ಆದರೆ ಆ ಪುಡಿಯು ಸಮುದ್ರದ ದಂಡೆಯಲ್ಲಿ ಎರಕ ಎಂಬ ಗಟ್ಟಿ ಹುಲ್ಲಾಗಿ ಬೆಳೆಯುತ್ತದೆ. ವಿಧಿಯ ಆಟದಂತೆ ಯದುವಂಶದವರೆಲ್ಲರೂ ಸಮುದ್ರ ತೀರದ ಪ್ರವಾಸ ಕ್ಷೇತ್ರಕ್ಕೆ ವಿಹಾರಕ್ಕೆ ತೆರಳುತ್ತಾರೆ. ಅಲ್ಲಿ ಮದ್ಯಪಾನ ಮಾಡಿ ಮತಿಗೆಟ್ಟ ಅವರು ಸಣ್ಣ ವಿಷಯಕ್ಕೆ ಜಗಳ ಶುರು ಮಾಡುತ್ತಾರೆ. ಕೃಷ್ಣ ಎಷ್ಟೇ ತಡೆದರೂ ಅವರು ಕೇಳುವುದಿಲ್ಲ. ಒಬ್ಬರನ್ನೊಬ್ಬರು ಹೊಡೆಯಲು ಅಲ್ಲಿ ಬೆಳೆದಿದ್ದ ಆ ಎರಕ ಹುಲ್ಲನ್ನು ಕಿತ್ತಾಗ ಅದು ಕಬ್ಬಿಣದ ಗದೆಯಂತೆ ಬದಲಾಗುತ್ತದೆ. ಕಣ್ಣೆದುರೇ ಇಡೀ ವಂಶದ ವೀರರು, ಕೃಷ್ಣನ ಮಕ್ಕಳು ಮತ್ತು ಮೊಮ್ಮಕ್ಕಳು ಪರಸ್ಪರ ಕೊಲೆ ಮಾಡಿಕೊಂಡು ರಕ್ತದ ಮಡುವಿನಲ್ಲಿ ಬೀಳುತ್ತಾರೆ. ಕೃಷ್ಣನ ಅಣ್ಣ ಬಲರಾಮನು ಸಮುದ್ರ ತೀರದಲ್ಲಿ ಯೋಗ ಸಮಾಧಿಯ ಮೂಲಕ ಶೇಷನಾಗನ ರೂಪ ತಾಳಿ ವೈಕುಂಠಕ್ಕೆ ಮರಳುತ್ತಾನೆ. ತನ್ನ ಕಣ್ಣೆದುರೇ ಇಡೀ ವಂಶ ನಿರ್ನಾಮವಾದರೂ ಕೃಷ್ಣ ಚಲಿಸದೆ ನಿಂತಿದ್ದ. ಏಕೆಂದರೆ ಭೂಮಿಯ ಮೇಲೆ ಅಧರ್ಮವಷ್ಟೇ ಅಲ್ಲ, ಧರ್ಮದ ಹಾದಿ ತಪ್ಪಿದ ಸ್ವಂತ ವಂಶವನ್ನು ನಾಶ ಮಾಡುವುದು ಕಾಲನ ನಿಯಮವಾಗಿತ್ತು. ಯದುವಂಶದ ಪತನದ ನಂತರ ಶ್ರೀಕೃಷ್ಣನು ತನ್ನ ಅವತಾರ ಕಾರ್ಯ ಮುಗಿದಿದೆ ಎಂದು ಅರಿತನು. ಅವನು ಒಂದು ಅಶ್ವತ್ಥ ಮರದ ಕೆಳಗೆ ಯೋಗ ಮುದ್ರೆಯಲ್ಲಿ ಮಲಗಿ ಧ್ಯಾನ ಮಾಡುತ್ತಿದ್ದನು. ಆ ಸಮಯದಲ್ಲಿ ಅವನ ಪಾದದ ಕೆಳಭಾಗವು ದೂರದಿಂದ ನೋಡುವ ಬೇಟೆಗಾರನಾದ ಜರ ಎಂಬುವವನಿಗೆ ಜಿಂಕೆಯ ಮುಖದಂತೆ ಭಾಸವಾಯಿತು. ಜರನು ವಿಷಪೂರಿತ ಬಾಣವನ್ನು ಹೂಡಿದನು. ಆ ಬಾಣ ಕೃಷ್ಣನ ಪಾದಕ್ಕೆ ತಗುಲಿತು. ಓಡಿ ಬಂದ ಬೇಟೆಗಾರನಿಗೆ ತಾನು ಮಾಡಿದ್ದು ದೊಡ್ಡ ಅಪರಾಧ ಎಂದು ತಿಳಿದು ಕಣ್ಣೀರಿಡುತ್ತಾ ಕೃಷ್ಣನ ಪಾದಕ್ಕೆ ಬಿದ್ದನು. ಆದರೆ ಕೃಷ್ಣನು ಮಂದಹಾಸ ಬೀರುತ್ತಾ, ಜರ, ಇದು ವಿಧಿಯ ಆಟ. ಹಿಂದಿನ ಜನ್ಮದಲ್ಲಿ ನೀನು ವಾಲಿಯಾಗಿದ್ದಾಗ ನಾನು ರಾಮನಾಗಿ ನಿನ್ನನ್ನು ಮರೆಯಿಂದ ಕೊಂದಿದ್ದೆ. ಈ ಜನ್ಮದಲ್ಲಿ ಆ ಋಣ ತೀರಿದೆ ಎಂದು ಅವನನ್ನು ಆಶೀರ್ವದಿಸಿದನು. ಆ ಕ್ಷಣದಲ್ಲಿ ಸಾಕ್ಷಾತ್ ಪರಮಾತ್ಮನು ತನ್ನ ಮಾನವ ದೇಹವನ್ನು ತ್ಯಜಿಸಿ ಚತುರ್ಭುಜ ರೂಪಧಾರಿಯಾಗಿ ವೈಕುಂಠಕ್ಕೆ ಪ್ರಯಾಣ ಬೆಳೆಸಿದ. ಶ್ರೀಕೃಷ್ಣನು ಭೂಮಿಯನ್ನು ಬಿಟ್ಟ ಸುದ್ದಿ ತಿಳಿಯುತ್ತಿದ್ದಂತೆ ದೈವಿಕ ನಗರವಾದ ದ್ವಾರಕೆಯನ್ನು ಸಮುದ್ರವು ನುಂಗಲು ಪ್ರಾರಂಭಿಸಿತು. ಕೃಷ್ಣನಿಲ್ಲದ ದ್ವಾರಕ ಕೇವಲ ಮಣ್ಣಿನ ರಾಶಿಯಾಗಿತ್ತು. ಅರ್ಜುನನು ದ್ವಾರಕೆಗೆ ಬಂದು ಕೃಷ್ಣನ ಕುಟುಂಬದವರನ್ನು ರಕ್ಷಿಸಲು ಪ್ರಯತ್ನಿಸಿದನು. ಆದರೆ ಅವನ ಗಾಂಡೀವವು ಶಕ್ತಿ ಕಳೆದುಕೊಂಡಿತ್ತು. ಅಷ್ಟೇ ಅಲ್ಲ, ಅರ್ಜುನನಿಗೆ ಮಂತ್ರಗಳೇ ಮರೆತು ಹೋಗಿದ್ದವು.
ಕೃಷ್ಣ ನಿಲ್ಲದಿದ್ದರೆ ತಮ್ಮ ಶಕ್ತಿ ಶೂನ್ಯ ಎಂಬ ಅರಿವು ಪಾಂಡವರಿಗಾಯಿತು. ಹಸ್ತಿನಾಪುರದಲ್ಲಿ ಅಭಿಮನ್ಯುವಿನ ಮಗನಾದ ಪರೀಕ್ಷಿತನಿಗೆ ಪಟ್ಟಾಭಿಷೇಕ ಮಾಡಿ ಪಾಂಡವರು ಮತ್ತು ದ್ರೌಪದಿ ಹಿಮಾಲಯದ ಕಡೆಗೆ ಮಹಾಪ್ರಸ್ಥಾನ ಬೆಳೆಸಿದರು. ದ್ವಾಪರ ಯುಗದ ದೈತ್ಯ ಪ್ರತಿಭೆಗಳು ಭೂಮಿಯಿಂದ ಮರೆಯಾದವು. ಪುರಾಣಗಳ ಪ್ರಕಾರ ಶ್ರೀಕೃಷ್ಣನು ವೈಕುಂಠಕ್ಕೆ ಮರಳಿದ ಆ ಕ್ಷಣವೇ ಭೂಮಿಯ ಮೇಲೆ ಕಲಿಯುಗ ಕಾಲಿಟ್ಟಿತು. ಧರ್ಮದ 2 ಕಾಲುಗಳು ಮುರಿದು ಬಿದ್ದು ಕೇವಲ ಒಂದು ಕಾಲಿನ ಮೇಲೆ ಧರ್ಮ ನಿಲ್ಲಬೇಕಾದ ಪರಿಸ್ಥಿತಿ ಬಂತು. ಅಧರ್ಮವು ಮನುಷ್ಯನ ಮನಸ್ಸನ್ನು ಪ್ರವೇಶಿಸಿತು. ಪರೀಕ್ಷಿತ ಮಹಾರಾಜನು ಕಲಿಪುರುಷನನ್ನು ತಡೆಯಲು ಪ್ರಯತ್ನಿಸಿದರು. ಕಾಲನ ಮಹಿಮೆಯಂತೆ ಕಲಿಯುಗವು ಭೂಮಿಯ ಮೇಲೆ ತನ್ನ ಕರಾಳ ಛಾಯೆಯನ್ನು ಹರಡಿತು. ಅಲ್ಲಿಗೆ ದ್ವಾಪರ ಯುಗ ಎಂಬ ಅದ್ಭುತ ಅಧ್ಯಾಯಕ್ಕೆ ಪೂರ್ಣ ವಿರಾಮ ಬಿತ್ತು. ಸೋತವನು ಗೆದ್ದ, ಗೆದ್ದವನು ಸೋತ. ಇದೆಲ್ಲದರ ನಡುವೆ ಭಗವಂತ ಕೃಷ್ಣನು ನಮಗಾಗಿ ಬಿಟ್ಟು ಹೋದದ್ದು ಜ್ಞಾನ. ದ್ವಾಪರ ಯುಗ ನಮಗೆ ಕಲಿಸುವ ಪಾಠವೇನೆಂದರೆ, ಅನ್ಯಾಯದ ವಿರುದ್ಧ ಹೋರಾಡಲು ದೇವರು ಬರಲಿ ಎಂದು ಕಾಯುವ ಬದಲು ನಮ್ಮೊಳಗಿನ ಕೃಷ್ಣನನ್ನು ಎಚ್ಚರಿಸಬೇಕು. ಸ್ನೇಹಿತರೆ, ಇದಾಗಿತ್ತು ದ್ವಾಪರ ಯುಗದ ಸಂಪೂರ್ಣ ಇತಿಹಾಸ. 8,64,000 ವರ್ಷಗಳ ಈ ಮಹಾ ಪಯಣ ನಮಗೆ ಕಲಿಸಿದ್ದು ಒಂದೇ ಪಾಠ: ಪರಿವರ್ತನೆ ಜಗದ ನಿಯಮ. ತ್ರೇತಾಯುಗದ ಆದರ್ಶಗಳು ದ್ವಾಪರದಲ್ಲಿ ಸಂಘರ್ಷಗಳಾಗಿ ಬದಲಾದವು. ದೇವರು ಮನುಷ್ಯನ ಜೊತೆಗೂಡಿ ಉಂಡು ತಿಂದು ಯುದ್ಧ ಮಾಡಿ ಧರ್ಮದ ಸ್ಥಾಪನೆಗಾಗಿ ತನ್ನ ಸ್ವಂತ ವಂಶವನ್ನೇ ಬಲಿ ಕೊಟ್ಟಿದ್ದನ್ನು ನಾವು ನೋಡಿದ್ದೇವೆ. ಕೃಷ್ಣನ ನಿರ್ಗಮನದೊಂದಿಗೆ ಒಂದು ಭವ್ಯವಾದ ಯುಗ ಅಂತ್ಯವಾಯಿತು ಮತ್ತು ನಾವು ಇಂದು ಬದುಕುತ್ತಿರುವ ಈ ಕಲಿಯುಗಕ್ಕೆ ಮುನ್ನುಡಿ ಬರೆಯಲ್ಪಟ್ಟಿತು. ಇಂದಿಗೂ ದ್ವಾರಕೆಯ ಅವಶೇಷಗಳು ಸಮುದ್ರದ ಆಳದಲ್ಲಿ ನಮಗೆ ದ್ವಾಪರದ ಅಸ್ತಿತ್ವವನ್ನು ನೆನಪಿಸುತ್ತಲೇ ಇವೆ. ಆದರೆ ನಿಜವಾದ ದ್ವಾಪರ ಇರುವುದು ನಮ್ಮೊಳಗಿನ ಧರ್ಮ ಮತ್ತು ಅಧರ್ಮದ ಹೋರಾಟದಲ್ಲಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿಯಾದ ಆಳವಾದ ಪೌರಾಣಿಕ ರಹಸ್ಯಗಳನ್ನು ಮತ್ತು ಇತಿಹಾಸದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧರ್ಮದ ಹಾದಿಯಲ್ಲಿರಿ, ಒಳ್ಳೆಯದನ್ನು ಮಾತ್ರ ಯೋಚಿಸಿ. ಧನ್ಯವಾದಗಳು.